ನಾನು ಮಲ್ಕೋಬಾರ್ದಿತ್ತು. ಇವಾಗ ಏನು ನೆನಪೇ ಆಯ್ತಿಲ್ಲ. ಆಂಟಿ ಏನು ಆಂಟಿನಾ? ಸ್ವಲ್ಪ ತೋರಿಸಿ ಗೊತ್ತಾಗ್ತೇನೆ. ಅಯ್ಯೋ ಇವ್ರು ಆಂಟಿ ಅಂತವನೇ ಅಂತ ಬೇಜಾರಾಗ್ಲ, ಇಲ್ಲ ಬರೀಕೇನು ಕ್ಯಾಪ್ಗೆ ಆಯ್ತಿಲ್ಲ ಅಂತ ಟೆನ್ಷನ್ ತಗಲ್ಲ. ಅಯ್ಯೋ ಗೊತ್ತಾಯ್ತಿಲ್ವಲ್ಲ. ಆಂಟಿ ಪಾನಿಪುರಿ ಕೊಡಿಸ್ತೀನಿ, ತೋರಿಸಿ. ಬ್ಯಾಡಕ್ಕಲ್ಲ, ಸುಮ್ಕೇದ್ ಬಿಡು. ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆಂಟಿ 30 ಮಾರ್ಕ್ಸ್ ತೋರಿಸಿ, ಪಾರ್ಸಲ್. ಇವಾಗ ಪ್ಲಾನ್ ತಗೊಂಡು ಕಚ್ಚ ಕಚ್ಚ ಚುಚ್ಚು ಬಿಡ್ತೀನಿ. ಸುಮ್ಕೆ ಬರಿಲ್ಲ. ಏನದು ಸೌಂಡು? ಅಯ್ಯೋ ಆಯ್ತಿಲ್ಲ ಅಂತ ಇವತ್ತು ಹೋಗ್ಬಿಡ್ಲ, ಇಲ್ಲ ಏನನ್ನ ಗೆದ್ದೆ ಆಯ್ತದೋ ಅಂತ ಕೂತ್ಕೊಳ್ಳ. ಒಂದು ಗೊತ್ತಾಯ್ತಿಲ್ವಲ್ಲ ಮಕ್ಕಳವ, ನಾನೇನು ಮಾಡಲಿ? ಇವತ್ತು ಇವನ್ ರಕ್ತ ಕುಡಿದು ಬಿಡ್ತೀನಿ. ಇವನಲ್ಲ, ಇವ್ ಗಾಡಿ ಇವನು ಬರೀತವನೆ. ರಾಣಿ ಗುರುವೆ, ನೀನೇನಿಲ್ಲಿ? ಶಿಷ್ಯ, ನಿಂಗೆ ಏನು ನೆನಪಾಗ್ತಿಲ್ವಾ? ನಿಂಗೆ ಹೆಲ್ಪ್ ಮಾಡೋಣ ಅಂತಲೇ ಬಂದಿದ್ದೀನಿ. ಏನು ಟೆನ್ಷನ್ ತಗೋಬೇಡ, ಕೂಲ್ಸ್. ಆಗ್ಲಿಂದ ನೋಡ್ತಾ ಇದ್ದೀನಿ, ಕಾಪಿ ಮಾಡಕ್ ನೋಡ್ತಾ ಇದ್ದೀರಾ? ಒಬ್ರು ಸಿಕ್ಕಾಕೊಂಡ್ರು ಜೀವನದಲ್ಲಿ ಸ್ಕೂಲ್ ಬಿಟ್ಲತ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಇವನ್ ಬೇರೆ ಹಿಂಗಾಡ್ತವನೆ, ಈ ಕಡೆ ಗುರು ಬೇರೆ ಬಂದವಳೆ. ಏನಾಯ್ತದೋ ದೇವ್ರೆ. ಶಿಷ್ಯ, ಸಮಾಧಾನವಾಗಿರು, ಎಲ್ಲ ನೆನಪಾಗುತ್ತೆ. ಚೆನ್ನಾಗೇ ಬರೀತ್ಯಾ. ಯಾರು ನೀವು? ಅಯ್ಯೋ ತಗ್ಲಾಕೊಂಬಿಟ್ನಲ್ಲಪ್ಪ. Yes, tell me, what is the problem in the motifs of a Shakespeare in the mountain and the beach of a Jarasandhi in the Italy-India melody of a Marudi? ಯಾರು ನೀವು? Me? You don't know? Checking, ma? Checking? ಬನ್ನಿ ಮೇಡಮ್, ಬನ್ನಿ. Okay. Yeah. Yeah, coming. ಯಾಕೆಲ್ರು ಗಾಬರಿ ಆಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಇವಾಗ. ರತ್ನ, ಇನ್ನೂ ನೋವಾಗ್ತಿದ್ದೇನಮ್ಮ? ಇಲ್ಲ ಅತ್ತೆ, ನೋವಿತ್ತು ಅನ್ನೋದೇ ಮರ್ತು ಹೋಗೋಷ್ಟು ಆರಾಮಾಗಿದ್ದೀನಿ ಇವಾಗ. ದೇವ್ರು ದೊಡ್ಡವನು, ಎಲ್ಲ ಸರಿ ಹೋಯ್ತು. ನನಗಂತೂ ಜೀವನೇ ಹೋದಂಗೆ ಆಗೋಗಿತ್ತು. ಆದರೂ ಅದಕ್ಕೆ ಹತ್ರ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ? ಏನು ಪಾರ್ವತ ಕರ್ಕೊಂಡೋಗಿಲ್ವಾ? ಯಾಕಕ್ಕ? ಹಾಡಕ್ಕೆ ಬರೋ ಹಕ್ಕಿನ ಕೂಡಿಸ್ಕೊಂಡು ನೀನು ಯಾಕೆ ಹಾಡ್ತಿಲ್ಲ ಅಂತ ಕೇಳಿದ್ರೆ ಅದು ಉತ್ತರ ಕೊಡ್ಬೋದು. ಆದರೆ ನಾಲ್ಗೆನೆ ಕಿತ್ತಾಕಿರೋ ಹಕ್ಕಿನ ಪ್ರಶ್ನೆ ಕೇಳಿದ್ರೆ ಅದು ಏನಂತ ಉತ್ತರ ಕೊಡುತ್ತೆ ಹೇಳು? ಸರಿ, ನಾನು ಕಷಾಯ ಮಾಡ್ಕೊಬರ್ತೀನಿ. ರತ್ನ, ಇಂಥ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇದ್ದು ನಿನ್ನ ಜೋಪಾನಾಗಿ ನೋಡ್ಕೋಬೇಕು. ಆದರೆ ನಮ್ಮ ಅಪ್ಪಯ್ಯ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟ. ಪಾಪ ನತ್ತಿ ಮೇಲೆ ತೂಗ್ತೈತೆ. ಆದರೆ ಏನು ಮಾಡಾನೆ ಅಪ್ಪಯ್ಯ ಅಂತ ಸುಮ್ಮನಿವ್ನಿ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧವಾಗಿ ಮಾತಾಡೋದು ಬೇಡ. ನೋವಿಗೆ ದ್ವೇಷ ಉತ್ತರ ಅಲ್ಲ, ಕೋಪ ಉತ್ತರ ಅಲ್ಲ. ಅವರಿಗೆ ನಾವು ಪ್ರೀತಿಯಿಂದ ಉತ್ತರ ಕೊಡೋಣ, ಎಲ್ಲ ಸರಿ ಹೋಗುತ್ತೆ. ಆಗ್ಲಿಂದ ನೋಡ್ತಾನೆ ಅವನಿ ಖುಷಿಯಾಗಿದ್ದೀರಾ. ಅದಕ್ಕೆ ಕಾರಣ ಏನು ಅಂತ ಹೇಳಿಲ್ವಲ್ಲ. ಒಡೆ ಮಡಗಿದ್ರೆ ಎಡೆಯಾಗಿ ಅನ್ಕೋಬೋದು, ಪಾಯಸ ಮಡಗಿದ್ರೆ ಸಂತೋಷಕ್ಕೆ ಅನ್ಕೋಬೋದು. ಹಂಗೆಯೇ ನೀವು ಖುಷಿಯಾಗಿರೋದಕ್ಕೆ ಏನಾರ ಕಾರಣ ಬೇಕಲ್ವಾ? ಅದು ಏನು ಹೇಳಿದಣಿ? ಕೊಡಲಿ ಕಾವು ಕುಲಕ್ಕೆ ಮೂಲ, ಆದರೆ ಈ ವೀರಭದ್ರನ ಕಾವು ಇಡೀ ವಂಶಕ್ಕೆ ಮೂಲ. ದಣಿ,
ಅರ್ಥ ಆಯ್ತಿಲ್ಲ ಖುಷಿ ಬುಡ್ಸ್ ಹೇಳಿ. ಮನೆ ಕೋಳಿ ಮೊಟ್ಟೆ ಇಡುತ್ತೆ ಅಂತ ಕಾಯ್ತಾ ಇದ್ರೆ ಬಾಯ್ಲರ್ ಕೋಳಿ ಆಗೋಯ್ತಲ್ಲ. ಅಂದ್ರೆ ನಮ್ಮ ಮನೆ ರತ್ನಮ್ಮನ್ಗೆ ಇನ್ನು ಮುಂದೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದ್ದಾನೆ ಡಾಕ್ಟ್ರು. ಇನ್ನು ಈ ವಿಷಯನಿಟ್ಕೊಂಡು ಆ ಶಿವನ ಹೆಂಗೆ ಆಟ ಆಡಿಸ್ತೀನಿ ನೋಡ್ತಾ ಇದ್ದೆ. ದಣಿ ಹಂಗಾರೆ ಈ ವಿಷಯನ ಈಗಲೇ ಊರವ್ರಿಗೆಲ್ಲ ಮುಗಿಸ್ಬಿಡೋಣ. ಕಂಡ್ಗ ನೀರು ಹುಯ್ಕೊಂಡ್ರು ಮಂಡೆ ಮೇಲೆ ನಿಲ್ಲಲ್ಲ ಅನ್ನೋಂಗೆ ಊರು ಜನಕ್ಕೆ ಹೇಳಬೇಕಾದ ವಿಷಯ ಬಹಳ ದಿನ ನಿಲ್ಲಲ್ಲ ಕಣೋ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಆ ಉಪಾಯ ಏನಾದರೂ ಫಲಿಸ್ಬಿಟ್ರೆ ಈಗಾಗಲೇ ನರಕದ ಬಾಗಲ್ ತಟ್ಟಿರೋ ರತ್ನಮ್ಮನ್ನ ಕೈ ಹಿಡಿದು ನರಕದ ನಾಡಮನೆಗೆ ಕರ್ಕೊಂಡು ಬಂದಂಗಾಗುತ್ತೆ. ಜನ ನೋಡಿ ಗಾನ ಹರಿಬೇಕು, ಸಮಯ ನೋಡಿ ಬಾಣ ಬಿಡಬೇಕು. ದಣಿ ಎಂತ ದಿಟ್ವಾದ ಮಾತು ಹೇಳಿದ್ರಿ ದಣಿ. ಇನ್ನು ಮುಂದೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದ್ದಾನೆ ಡಾಕ್ಟ್ರು. ಶುಗರ್ ಫ್ಯಾಕ್ಟ್ರಿಯಿಂದ 4.5 ಲಕ್ಷ, ಮಿಲ್ಲಿಂದ ಲೀಲಾ ಒಂದು ಲೋಟ ನೀರು ತಗೊಂಬಾರೆ. ಧಗೆ ಸ್ವಲ್ಪ ಜಾಸ್ತಿ ಅಲ್ವಾ? ಬರೋ ಕಾಸೆಲ್ಲ ಬಂದ್ಬಿಟ್ರೆ ಈ ಸಲ ಭಾನುಗೆ ಒಂದು ಜೊತೆ ಕಿವಿ ಓಲೆ ಚೈನು ಮಾಡಿಸೋಣ ಅಂತ. ಪಾಪ ಮಗುಗೆ ಇಷ್ಟು ವರ್ಷ ನಾವು ಏನೂ ಮಾಡಿಸೇ ಇಲ್ಲ. ಅದಲ್ದೇ ಈ ವರ್ಷ ಅವಳು 10th ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾಳಲ್ವಾ, ಅದಕ್ಕೆ. ರೀ ಕ್ಷಮಿಸ್ಬಿಡ್ರಿ. ಏನಿಲ್ಲ ಇದು, ಯಾಕೆ ಕಾಲು ಹಿಡ್ಕೊಂಡಿದ್ಯಾ? ಏನು ಕ್ಷಮಿಸ್ಬೇಕು ಹೇಳು. ಇಲ್ಲ, ನನಗೆ ಕ್ಷಮಿಸಿದ್ದೀನಿ ಅನ್ನೋ ತನಕ ನನ್ನ ಕಾಲ್ ಬಿಡಕ್ಕಿಲ್ಲ. ಲೀಲಾ, ಈಗ ಏನಾಯ್ತು ಅಂತ ನೀನು ಕಾಲು ಹಿಡ್ಕೊಂಡಿದ್ಯಾ? ಆಯ್ತು, ಕಾಸು ಉಳಿದ್ರೆ ನಿನಗೂ 2 ಎಳೆ ಚೈನ್ ಮಾಡಿಸಾಕ್ತೀನಿ, ಆಯ್ತಾ? ಹೇಳೀಗ, ಅಳ್ಬೇಡ. ಚಿನ್ನ ಒಡವೆ ಏನು ಬೇಡ ರೀ, ನನಗೆ ನೀವು ಬೇಕು. ಆಯ್ತು ಲೀಲಾ, ಹೇಳ್ಮೇಲೆ ಎದಳು. ಒಳ್ಳೆ ಕತೆ ನಿಂದು. ಕ್ಷಮಿಸ್ಬಿಡ್ರಿ ನನ್ನನ್ನು. ನಾನು ಎತ್ತಿರೋ ಹುಳು ಅಪ್ಪನ ಮ್ಯಾಗೆ ಕೈ ಮಾಡ್ತಾನೆ ಅಂತ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಸತ್ರು ಪರವಾಗಿಲ್ಲ ಅಂತ ಅವನ ಗರ್ಭದಲ್ಲಿರುವಾಗಲೇ ವಿಷ ಕೊಟ್ಟು ಸಾಯಿಸ್ಬಿಡ್ತಿದ್ದೆ. ಇಷ್ಟೆಲ್ಲ ಬೆಳೆಸಿದ ಮ್ಯಾಕೆ ನಿಮ್ಮ ಮೇಲೆ ಕೈ ಮಾಡಕ್ಕೆ ಬರ್ತಾನೆ ಅಂದರೆ ನಾನು ಬದುಕಿದ್ರು ಏನ್ರಿ ಪ್ರಯೋಜನ?